ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ಇವತ್ತು ಒಂದು ಸಣ್ಣ ಭಾಗ 52 ಮತ್ತು 53 ಇವೆರಡು ಭಾಗಗಳನ್ನ ಇವೆರಡು ಪೇಜಿನಲ್ಲಿ ಇದ್ದುದನ್ನು ಹೇಳಿ ಮುಗಿಸ್ತೀನಿ. ಏನದ ಲಕ್ಷ್ಮೀದೇವಿಯ ಉಪಾಸನೆಯ ಮುಂದುವರೆದ ಭಾಗ. ಇವತ್ತಿನ ಡೇಟ್ ಹಾಕೊಂಡು ಅಧ್ಯಾಯದ ನಂಬರ್ ಹಾಕೊಂಡು ಛಾಂದೋಗ್ಯ 3 ಅದರ ಮೇಲಿಂದು ಇದು ಎಷ್ಟನೇ ಇದ್ದು 15ನೇ ಖಂಡ ಅಂತ ಹಾಕೊಂಡು ಪೇಜ್ ನಂಬರ್ ಹಾಕೊಂಡು ಬರ್ಕೋಬೇಕು. ಏನದ ವಿಷಯ ಅಂದ್ರೆ ದೊಡ್ಡವರ ಗುಣ ಹೆಂಗಿರ್ತದ ಅಂತ ಅನ್ನೋದನ್ನ ತಿಳಿಸ್ಲಿಕ್ಕೆ ಹೊರಟದ ಇದು. ನೋಡ್ರಿ, ನಿಜ ಅಂದ್ರೆ ವಾಸ್ತವಿಕವಾಗಿ ದೊಡ್ಡವರು ಅಂತ ಅನಿಸಿಕೊಂಡವರು ತಾವು ಏನು ಸಾಧನೆಗಳನ್ನ ಮಾಡ್ತಿರ್ತಾರೋ, ತಾವೇನು ಉಪಾಸನೆಗಳನ್ನ ಮಾಡ್ತಿರ್ತಾರೋ, ಇನ್ನೊಬ್ಬರಿಗೂ ಅದನ್ನೇ ಉಪದೇಶವನ್ನ ಮಾಡ್ತಿರ್ತಾರೆ. ನನ್ನ ಕೈಲಿ ಆಗದೆ ಇದ್ದದ್ದನ್ನ, ನಾನು ಮಾಡದೇ ಇದ್ದದ್ದನ್ನ ನಿಮ್ಮ ಮೇಲೆ ನಾನು ಹೇರಬಾರದು. ಅದು ನನ್ನ ಧರ್ಮ ಅಲ್ಲ, ಅದು ನನ್ನ ಧರ್ಮ ಅಲ್ಲ. ಅದಕ್ಕೆ ತಾನು ಯಾವುದನ್ನ ಉಪಾಸನೆ ಮಾಡ್ತಾಳೋ ಮಹಾಲಕ್ಷ್ಮೀ ದೇವಿ, ಅದನ್ನು ನಮಗೆ ಉಪಾಸನೆ ಮಾಡ್ಲಿಕ್ಕೆ ಹೇಳ್ತಾಳೆ, ಅದು ನಮಗೆ ಯೋಗ್ಯವಾಗಿದ್ದರೆ. ಹೌದು, ಅವಳು ಮಹಾಲಕ್ಷ್ಮಿ ಉಪಾಸನೆ ಮಾಡುವಷ್ಟು ನಮಗೆ ಯೋಗ್ಯತಾ ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಆಮೇಲೆ? ಹಾಗಲ್ಲ. ಅಂದ್ರೆ ಮಹಾಲಕ್ಷ್ಮಿ ತಾನು ಉಪಾಸನೆ ಮಾಡಿದ್ದರ ಅನೇಕ ಗುಣಗಳಲ್ಲಿ ನಮಗೆ ಯೋಗ್ಯವೆನಿಸಿರುವಂತಹ ಕೆಲವು ಮಾತುಗಳನ್ನ ಉಪಾಸನ ಮಾಡ್ಲಿಕ್ಕೆ ತಿಳಿಸಿಕೊಡ್ತಾಳ. ವೇದವ್ಯಾಸ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೂತ್ರವನ್ನ ಬರೆದಿದ್ದಾರೆ. ನಾವು ಮನೆಯಲ್ಲಿ ಹಿರಿಯರಾದವರು ಅಥವಾ ಲೋಕದಲ್ಲಿ ಸಮಾಜದಲ್ಲಿ ದೊಡ್ಡವರು ಅಂತ ಕರೆಸಿಕೊಂಡವರು ಕೇವಲ ಇನ್ನೊಬ್ಬರ ನಮಸ್ಕಾರಕ್ಕೆ ಬಾಯಿ ತೆಗೆದುಕೊಳ್ಬಾರದು. ಅವ್ರು ನಮಸ್ಕಾರ ಮಾಡ್ತಾರೆ, ಅದಕ್ಕೆ ನಾ ದೊಡ್ಡವ ಅಂತ ಆಗಬಾರ್ದು. ನೀ ಎದಕ್ಕೆ ದೊಡ್ಡವ ಆದಿ, ಆ ಗುಣವನ್ನ ಅವ್ರಿಗೆ ಹೇಳ್ಕೊಡು, ಆ ರಹಸ್ಯವನ್ನ ಅವ್ರಿಗೆ ಹೇಳ್ಕೊಡು ನೋಡಂತ. ಹಾಗಾದರೆ ತಾನು ಏನು ಉಪಾಸನೆಯನ್ನು ಮಾಡ್ತಾನೋ ಅದನ್ನ ತಿಳಿಸಿಕೊಡಬೇಕಾದದ್ದು ಕರ್ತವ್ಯವಾದ್ದರಿಂದ ವೇದವ್ಯಾಸ ದೇವರೊಂದು ಸೂತ್ರವನ್ನು ಬರೀತಾರೆ. ಓಂ ಆತ್ಮೀತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಸೂತ್ರ. 4ನೇ ಅಧ್ಯಾಯದ 1ನೇ ಪಾದದಲ್ಲಿ ಬರುವಂತಹ ಸೂತ್ರ ಅದು. ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ. ಜ್ಞಾನಿಗಳು ತಾವು ಭಗವಂತನನ್ನ ಸರ್ವಸ್ವಾಮಿ ಎಂಬುದಾಗಿ ಉಪಾಸನೆ ಮಾಡ್ತಾರೆ. ತಮ್ಮ ಶಿಷ್ಯರಿಗೆ, ಪಾಠಕ್ಕೆ ಬಂದ ಶಿಷ್ಯರಿಗೆ ಪ್ರತಿಯೊಬ್ಬರಿಗೂ ಹೇಳ್ಕೊಡ್ತಾರ, ನೋಡು ನಾನಂತರೂ ದೇವರನ್ನ ಸ್ವಾಮಿ ಅಂತ ಉಪಾಸನೆ ಮಾಡ್ಲಿಕತ್ತೀನಿ, ನಿನಗೆ ಗುರು ಅನಿಸಿಕೊಂಡವನು, ಆಮೇಲೆ ನೀ ಏನ್ ಮಾಡ್ಬೇಕು, ಮಾಡ್ಲೇಬೇಕು ಅಂತ ಹೇಳಿ ಅವರಿಗೆ ಭಗವಂತನ ಸ್ವಾಮಿತ್ವೋಪಾಸನೆಯನ್ನು ಹಚ್ಚಿಕೊಡ್ತಾರಂತೆ. ವ್ಯಾಸರು ಸೂತ್ರದಲ್ಲಿ ಈ ಮಾತು ಹೇಳಿದಾಗ ನಮಗೇನು ಅರ್ಥ ಆಗ್ತದೆ ಅಂದ್ರೆ, ದೊಡ್ಡವರು ತಾವು ಉಪಾಸನೆ ಮಾಡುವುದನ್ನ ಸಣ್ಣವರಿಗೆ ಹೇಳಿಕೊಡಬೇಕು. ಆ ನೆರಳಿನಲ್ಲಿ, ಆ ಛಾಯಾದಲ್ಲಿ ಇದನ್ನು ಓದೋಣಂತ ಇವತ್ತ. ಏನಂತ ನೋಡ್ರಿ, ಮಂತ್ರ ಶುರುವಾಯಿತು 352ನೇ ಪುಟದಲ್ಲಿ. ಅರಿಷ್ಟಂ ಕೋಶಂ ಪ್ರಪದ್ಯೆ ಅಮುನಾ 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 ಪ್ರಾಣಂ ಪ್ರಪದ್ಯೆ ಅಮುನಾ 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 ಭೂಃ ಪ್ರಪದ್ಯೆ ಅಮುನಾ 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 ಭುವಃ ಪ್ರಪದ್ಯೆ ಅಮುನಾ 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 ಸ್ವಃ ಪ್ರಪದ್ಯೆ ಅಮುನಾ ಅಮುನಾ ಅಮುನಾ. ಮಂತ್ರ ವಿಚಿತ್ರ ಮಂತ್ರದ 3 ಸರ್ತಿ ಅಮುನಾ 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 ಅಂತದ. ಭಾಷ್ಯವನ್ನು ಓದಿದಾಗ ವಿವರಣೆಗಳು ಹೆಚ್ಚು ಲಬ್ಧವಾಗ್ತವ. ಈ ಸದ್ಯಕ್ಕೆ ಉಪನಿಷತ್ತಿನಲ್ಲಿ ಎಷ್ಟು ವಿವರಣೆಗಳನ್ನು ಕೊಡಬೇಕು ಅಷ್ಟು ವಿವರಣೆ ಕೊಡ್ತೀನಿ. ಏನಂತಾರ, ಲಕ್ಷ್ಮೀದೇವಿ ಉಪಾಸನೆ ಮಾಡ್ಲಿಕತ್ತಾಳ. ರಮಾದೇವಿಯು ತಾನು ಭಗವಂತನನ್ನ ಉಪಾಸನೆ ಮಾಡಿದ್ದಾಳೆ. ಮಾಡಿದ ಮೇಲೆ ಏನನ್ನ ಪಡೆದಿದ್ದಾಳೆ? 2, ಅಂದ್ರೆ ಉಪಾಸನೆ ಮತ್ತು ಫಲ, ಉಪಾಸನೆ ಮತ್ತು ಫಲ ಎರಡನ್ನೂ ಹೇಳ್ತಾ ಇದ್ದಾಳೆ. ನಾನು
ಭಗವಂತನ ಉಪಾಸನೆಯನ್ನ ಮಾಡಿ ಆ ಭಗವಂತನನ್ನ ಪಡೆದುಕೊಂಡೆ. ಏನಿದು ಸರಳ ಸೂತ್ರ, ಸರಳವಾಗಿ ತಿಳಿಲಿ ಎಂಬುದಕ್ಕೆ ಹೇಳಿಗತ್ತೀನಿ. ಭಗವಂತನ ಉಪಾಸನ ಅಂದ್ರೆ ಧ್ಯಾನ, ಧ್ಯಾನ ಮಾಡಿದೆ, ಸಾಕ್ಷಾತ್ಕಾರ ಮಾಡಿಕೊಂಡೆ, ಪೂಜೆ ಮಾಡಿದೆ, ಅವನನ್ನ ಪಡೆದುಕೊಂಡೆ. ಹಾಗಾಗಿ ಭಗವಂತನ ಪೂಜೆಯಿಂದ, ಭಗವಂತನ ಧ್ಯಾನದಿಂದ, ಭಗವಂತನ ಆರಾಧನೆಯಿಂದ ಭಗವಂತನನ್ನ ಪಡೆದುಕೊಂಡೆ ಅಂತ ಹೇಳಬೇಕಾಗಿದೆ. ಎಂಥವ ಭಗವಂತ ಅಂತಂದ್ರೆ ಅರಿಷ್ಟಂ ಕೋಶಂ. ಕೋಶ ಶಬ್ದದ ಅರ್ಥ ಹಿಂದೆ ಬಂದದ. ಏನು? ಕೋಶ ಅನ್ನೋ ಅಲ್ಲಿ ಕ ಅಂದ್ರೆ ಸುಖ, ಉಷ ಅಂದ್ರೆ ಇಚ್ಛಾ, ಆನಂದೇಚ್ಛಾರೂಪನಾದದ್ದರಿಂದ ಭಗವಂತನನ್ನ ಕೋಶ ಅಂತ ಕರಿಬೇಕು ಅಂತ ಬಂದದ. ನಿನ್ನೆ ಬರ್ಕೊಂಡಿದ್ದೀರಿ. ಹಿಂದಿನ ಪುಟ ಮುಂದಿನ ಪುಟ ತೆಗೆದು ನೋಡ್ತಿರ್ಬೇಕಾಗ್ತದ ಪಾಠ ಕೂತಾಗ. ಹಿಂದಿನ ಪುಟ ಹಿಂದ, ಮುಂದಿನ ಪುಟ ಮುಂದ. ನಮ್ಮಲ್ಲಿ ನಮ್ ಗುರುಗಳು ಹೇಳ್ತಿರ್ಬೇಕ್ರಿ ಪಾಠಕ್ಕೆ ಕೂತಾಗ ಹಿಂದಿಂದ ಸಪಾಠ ಅಂತ ಹೇಳ್ಬೇಕ್ರಿ. ಹಿಂದ್ ಹೇಳಿದ್ದೇನು ಅಂತ ಕೇಳಿದ್ರೆ ಸಪಾಟ್ ಮುಗಿಯಿತು, ಕಲಾ ಸಮರ್ಥ ಹೋತು ಅಂತ ಅರ್ಥ. ಹಂಗಾಗಬಾರ್ದು. ಮುಂದಿನ ಪಾಠ ಹಿಂದಿನ ಸಪಾಟ. ಉತ್ತರ ಕನ್ನಡ ಭಾಷಾ ಸಪಾಟ ಅಂದ್ರೆ ಸಮ ಅಂತ ಅರ್ಥ. ಹಿಂಗ್ ಕಲ್ಲು ಕೆಳಗೆ ಮಲಗಿಸಿದ್ರು ಸಪಾಟ ಅಂತ ಹಂಗ ಭಾಷಾ. ಆಯ್ತಾ? ಏನಂತಾರ ನೋಡ್ರಿ ಅದಕ್ಕಂದ್ರು. ಮತ್ತ ಕೋಶ, ಎಂಥ ಕೋಶ ಭಗವಂತ ಅಂದ್ರೆ ಅರಿಷ್ಟಂ ಕೋಶಂ. ಅಲ್ರಿ ಏನ್ರಿ ಅರಿಷ್ಟ ಅಂತಾರ ಇದನ್ನ? ನೋಡ್ರಿ, ಸಂಸ್ಕೃತ ಶಬ್ದ ಕನ್ನಡಕ್ ಬಂದಾಗ ಕೆಲವೊಮ್ಮೆ ಅದೇ ಅರ್ಥ ಕೊಡ್ತಾವ, ಕೆಲವೊಮ್ಮೆ ವಿರುದ್ಧ ಅರ್ಥ ಕೊಡ್ತಾವ. ನಮ್ಮಲ್ಲಿ ತಾಯಂದ್ರು ಪ್ರೀತಿಯಿಂದ ಮಕ್ಕಳಿಗೆ ಕರಿತಾವ್, ನಮ್ದೊಂದು ಅರಿಷ್ಟದ ಅಲ್ಲ ಮನ್ಯಾಗ ಅಂತ ತಿಳ್ಕೊಂಡು ಕರಿತಿರ್ತಾವಿಲ್ಲ. ಕಿರಿಕಿರಿ ಮಾಡ್ತಿರ್ತಾವೆ ಹುಡುಗರು, ಇದೇನ್ ಅರಿಷ್ಟ ಕಿರಿಕಿರಿ ಮಾಡ್ತದ ಎಲ್ಲರ ಅಂತಂದಿರ್ತಾರೆ. ಅದರಿಂದ ಅರಿಷ್ಟ ಅನ್ನುವಂತಹ ಶಬ್ದವು ನಮಗೇನ್ ತಿಳಿದದ ಅಂದ್ರೆ ಅನಿಷ್ಟ, ಅಮಂಗಳ ಅನ್ನೋ ಅರ್ಥದಲ್ಲಿ ತಿಳಿದದ. ನಿಜವಾಗ್ಲೂ ತಪ್ಪು ಅರ್ಥ ಅದು. ಯಾಕೆ ತಪ್ಪರ್ಥ? ಅದು ತಪ್ಪರ್ಥ ಅಲ್ಲ, ಅದರ ಅರ್ಥವನ್ನ ನಾವು ತಪ್ಪು ತಿಳ್ಕೊಂಡು ಬಳಸ್ಲಿಕ್ಕೀವಿ. ಹಾ, ಅರಿಷ್ಟ ಅಂದ್ರೆ ಏನ್ ಗೊತ್ತೇನು? ಕ್ಷೇಮಂ ಅಂತ ಅರ್ಥ, ಮಂಗಳ ಅಂತ ಅರ್ಥ. ಅರಿಷ್ಟ ಶಬ್ದಕ್ಕೆ ಪೂರ್ಣ ವಿರುದ್ಧ ಅರ್ಥ, ಮಂಗಳ ಅಂತ ಅರ್ಥ. ಒಬ್ಬರಿಗೆ ಅರಿಷ್ಟ ನೇಮಿಹಿ ಅಂತ ಹೆಸರದು ವೇದದಲ್ಲಿ. ನಿಮಗ್ ಬರೋಮಂತ ಹೇಳ್ತೀನಿ ಕೇಳ್ರಿ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವ, ಸ್ವಸ್ತಿನ ಪೂಷಾ ವಿಶ್ವವೇದಾಗ, ಸ್ವಸ್ತಿನಸ್ತಾಕ್ಷೋ ಅರಿಷ್ಟ ನೇಮಿಹಿ, ಸ್ವಸ್ತಿನೋ ಬೃಹಸ್ಪತಿರ್ದದಾತು. ಮಂತ್ರ ಬಂತಿಲ್ಲೋ? ನಿಮ್ ಬರ್ತಲ್ಲಿ ಈ ಮಂತ್ರ ಕೇಳಿಲ್ಲ? ಸ್ವಸ್ತಿನ ಇಂದ್ರೋ, ಅದಕ್ಕೆ ಅರಿಷ್ಟ ನೇಮಿಹಿ. ಕಶ್ಯಪರಿಗೆ ಗರುಡರಿಗೆ ಅರಿಷ್ಟ ನೇಮಿ ಅಂತ ಹೆಸರದ. ಕಶ್ಯಪ ಋಷಿಗಳಿಗೂ ಹಾಗೂ ಗರುಡನಿಗೂ ಅರಿಷ್ಟ ನೇಮಿ ಅಂತ ಹೆಸರದ. ಗರುಡ ಒಂದ್ ಕೆಲ್ಸಕ್ಕೆ ಹೊರಟಾಗ ಅವ್ರವ್ವ ಏನ್ ಅನುಗ್ರಹ ಮಾಡ್ತಾಳ ಗೊತ್ತೇನು? ಅರಿಷ್ಟಸ್ಥೆ ಪಂಥು ಸಂತ, ನಿನ್ನ ದಾರಿ ಅರಿಷ್ಟವಾಗಿರ್ಲಿ ಅಂತಂತ ಹಾಕಿ. ಅಲ್ರಿ, ಅವ್ ಕೆಲ್ಸಕ್ಕೆ ಹೊಂಟಾನ, ಅವನ ಆಶೀರ್ವಾದ ತಗೊಂಡ್ ಹೊಂಟಾನ, ಅರಿಷ್ಟ ಆಗಿರ್ಲಿ ಅಂತಂದ್ರೆ ಏನ್ರಿ ಇದಕ್ಕೆ ಅರ್ಥದಕ್ಕೆ ಇಲ್ಲರ? ಅದಕ್ಕೆ ಅರಿಷ್ಟ ಅಂದ್ರೆ ಕ್ಷೇಮ, ಮಂಗಳಮಯವಾಗಲಿ ಅಂತ ಅರ್ಥ. ವಾದರಾಜ ಸ್ವಾಮಿಗಳು ಮಹಾಭಾರತ ಲಕ್ಷಾಲಂಕಾರದಲ್ಲಿ ಹೇಳುವಾಗ ಅರಿಷ್ಟ ಶಬ್ದಕ್ಕೆ ಕೋಶ ಕೊಟ್ಟು ಹೇಳ್ತಾರ, ಮಂಗಳ ಅಂತ ಅರ್ಥ ಹೇಳ್ತಾರ. ಇರ್ಲಿ, ಸರಿ ಆಯ್ತಾ? ಇನ್ನ ಇಲ್ಲಿ ಏನ್ ಅರ್ಥ ಮಾಡ್ಯಾರ ಶ್ರೀಮದಾಚಾರ್ಯರು ಅಂತ ಒಂದು ಸ್ವಾರಸ್ಯ. ಅರಿಷ್ಟ ಶಬ್ದದ ಅರ್ಥ ತಿಳ್ಕೊಂಡಿ, ಸಾಮಾನ್ಯ ಅರ್ಥ. ಕೋಶ ಅಂದ್ರೆ ಪರಮಾತ್ಮ ಅಂತ ಆಯ್ತು. ಅರಿಷ್ಟಂ ಕೋಶಂ ಪ್ರಪದ್ಯೆ, ನಾನು ಭಗವಂತನನ್ನ ಹೊಂದಿದೆ. ಲಕ್ಷ್ಮೀದೇವಿ ಹೇಳ್ತಾಳ, ನನಗೆ ಭಗವತ್ ಪ್ರಾಪ್ತಿಯಾಯಿತು. ಯಾರವ? ಆನಂದೇಚ್ಛಾರೂಪನಾದವನು. ಒಂದು ಹೊಸ ತನ ಇದೆ ಇದರಲ್ಲಿ, ನೆನಪಿಸಿಕೊಳ್ಳ್ರಿ. ಒಂದ್ ಸ್ವಲ್ಪ ಹೊಸತನ ಅದ. ಏನ್ ಹೊಸತನ ಅದ ಅಂದ್ರ, ಸಹಜವಾಗಿ ಭಗವಂತನ ಹೇಳುವಾಗ ಜ್ಞಾನಾನಂದ ರೂಪ, ಜ್ಞಾನಾನಂದ ರೂಪ ಅಂತ. ಇಲ್ಲಿ ಇಚ್ಛಾನಂದ ರೂಪ, ಇಚ್ಛಾನಂದ ರೂಪ ಅನ್ಲಿಕ್ಕತ್ತಾರ. ಕ ಅಂದ್ರ ಆನಂದ, ಉಷ ಅಂದ್ರೆ ಇಚ್ಛಾ. ನಾ ಹಿಂದ ಮುಂದೆ ಹೇಳಿನಷ್ಟೇ, ಆನಂದ ಇಚ್ಛಾರೂಪ, ಆನಂದ ಇಚ್ಛಾರೂಪ ಅನ್ಲಿಕ್ಕತ್ತಾರ. ಇಚ್ಛಾನಂದ ರೂಪ ಅಂದ್ರು, ಆನಂದ ಇಚ್ಛಾರೂಪ ಅಂದ್ರು, ಜ್ಞಾನಾನಂದ ರೂಪ ಅಂದ್ರು ಒಂದೇ. ಆದರೆ ಹೊಸತನ ತಂದಾರ. ಏನ್ ಹೊಸತನ ತಂದಾರ ಅಂದ್ರೆ, ಭಗವಂತನ ಬೇರೊಂದು ಗುಣವನ್ನು ಇಟ್ಟು ಆ ರೂಪವನ್ನು ಹೇಳಬಹುದು. ಎಲ್ಲಾ ಕಾಲಕ್ಕೂ ಜ್ಞಾನಾನಂದ ರೂಪ ಅಂತ ಹೇಳಬೇಕು ಅಂತೇನಿಲ್ಲ. ಇಚ್ಛಾನಂದ ರೂಪ, ರೂಪ ಅಂತ ಹೇಳ್ರಿ, ರೂಪಾನಂದ ರೂಪ ಅಂತ ಹೇಳ್ರಿ, ಯಾರು ಬೇಡಂತಾರೆ? ಎಲ್ಲಾ ಭಾವನಲ್ಲಿ. ಅದರಿಂದ ಹಂಗ ಹೇಳಿಕತ್ತ ಲಕ್ಷ್ಮೀದೇವಿ ಅಂದ್ಲು, ಇಚ್ಛಾನಂದ ರೂಪನಾದ ಪರಮಾತ್ಮನ ಹೊಂದೆ. ಅವ ಹೆಂಗಿದ್ದಾನ? ಅರಿಷ್ಟ. ತಳಗ ಭಾಷ್ಯ ತಗೊಳ್ರಿ, ಶ್ರೀಮದಾಚಾರ್ಯ ಅಂತಾರ, ಅರಿಷ್ಟಂ ಈಸ್ ಈಕ್ವಲ್ ಟು ಅವಿನಷ್ಟಂ. ಅರಿಷ್ಟ ಅನ್ನೋ ಶಬ್ದಕ್ಕ ಅ ಪ್ಲಸ್ ರಿಷ್ಟ ಬರ್ಕೋಡಿ ಇಟ್ಕೊಳ್ರಪ್ಪ. ಅ ಪ್ಲಸ್ ರಿಷ್ಟ
ಅಂದ್ರ ನಿಷೇಧ, ನ ಅಥವಾ ಇಲ್ಲ ಅಂತ ಅರ್ಥ. ಅರಿಷ್ಟಂ ಶಬ್ದದ ಕೆಳಗ ನಾಶ ಅಂತ ಅರ್ಥ. ಅರಿಷ್ಟಂ ಅಂದ್ರ ನಾಶವಿಲ್ಲದ ಅಂತ ಅರ್ಥ ಐತಿ. ಈಗ ಇಸ್ ಈಕ್ವಲ್ ಟು ನಿತ್ಯ ಅಂತ ಅರ್ಥ. ಅದಕ್ಕೆ ನಾಶವಿಲ್ಲದ ಇಸ್ ಈಕ್ವಲ್ ಟು ನಿತ್ಯ. ಅರಿಷ್ಟಂ ಕೋಶಂ, ನಿತ್ಯದಲ್ಲೂ ಇಚ್ಛಾನಂದ ಸ್ವರೂಪನಾದ ಪರಮಾತ್ಮ ಅಂತ ಬಂತು. ನೋಡ್ರಿ ಎಷ್ಟು ಚಂದದ. ವೇದದ ಭಾಷೆಯನ್ನ ಅರ್ಥ ಮಾಡಿಕೊಳ್ಳದೆ ಹೋದರೆ ಕನ್ನಡ ಓದಿದವ ಅರಿಷ್ಟಂ ಕೋಶಂ ಅಂತಂದ್ರೆ ಯಾವುದೋ ಒಂದು ಅರಿಷ್ಟ ಕೋಶ ಹೇಳಿಕತ್ತಾರ ಅಂತ ತಿಳ್ಕೊತಾರ. ಅದಕ್ಕ ಅರಿಷ್ಟಂ ಅವಿನಷ್ಟಂ, ನಾಶವಿಲ್ಲದ ಕೋಶಂ, ಆನಂದೇಚ್ಛಾ ಸ್ವರೂಪನಾದ ಪರಮಾತ್ಮನನ್ನು ಪ್ರಪದ್ಯೆ ಹೊಂದಿದೆ. ನಾ ಭಗವಂತನ ಹೊಂದಿಬಿಟ್ಟೆ. ಯಾರಂದ್ಲು? ಲಕ್ಷ್ಮೀದೇವಿ ಅಂದ್ಲು. ಓ, ನೀ ಹೊಂದಿದೆ ಅವ ಭಗವಂತನನ್ನ ಅಂತ ಮತ್ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಲು. ಅಮುನಾ 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 ಅಂತಂದ್ಬಿಟ್ಲು ಉತ್ತರ. ಏನು? ಅಮುನಾ 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 ಏನಂದ್ರ ಇವನಿಂದ ಇವನಿಂದ ಇವನಿಂದ. ಅಮುನಾ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಬರ್ಕೊಂಡಿಟ್ಕೊಳ್ರಿ. ಇವನಿಂದ. ಅಮುನಾ ಅಂತ ಇವನಿಂದ ಅಂತ ಅರ್ಥ. ಅಲ್ರಿ, ಒಂದು ಬಾರಿ ಹೇಳುವುದನ್ನ ಬಿಟ್ಟು 3 ಬಾರಿ ಯಾಕೆ ಹೇಳ್ಬೇಕಾಯ್ತು? ಅಮುನಾ ಅಮುನಾ ಅಮುನಾ, ಇವನಿಂದ 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 ಅಂದ್ರೆ ಅರ್ಥ ಏನು? ಇವನಿಂದಲೇನೇ ಅಂತ ಹೇಳ್ಬೇಕಾಗಿದೆ. ನನಗೇನ್ ಹೇಳ್ಬೇಕಾಗಿದೆ? ನಿನ್ನಿಂದಲೇ ಅಂತ ಹೇಳ್ಬೇಕಾಗಿದೆ. ಭಗವಂತನಿಂದಲೇ. ಎಷ್ಟು ದಾಂಡಿದೆ ನೋಡ್ರಿ ಲಕ್ಷ್ಮೀದೇವಿಗೆ. ಆ ತ್ರಿವಾರಂ ಹೇಳಿದ್ದರಿಂದ ಏನಂತಂದ್ರ ರಾಯರ್ ಬರೀತಾರೆ ವ್ಯಾಖ್ಯಾನ. ಅಲ್ಲಿ ಆಚಾರ್ಯ ಹೇಳ್ಯಾರ. ಆಚಾರ್ಯ ಹೇಳಿದ್ದ ಭಾಷೆದೊಳಗದ ರಾಯರದ ಒಂದು ವಾಕ್ಯ ಓದಿರ್ತೀನಿ. ಏನು ಅಂದ್ರೆ, ಹೌದು ಲಕ್ಷ್ಮೀದೇವಿ, ನೀನು ಭಗವಂತನ ಉಪಾಸನೆಯನ್ನ ಮಾಡಿ ಭಗವಂತನನ್ನ ಪಡೆದೆಯಲ್ಲ, ಇದೇನು ನಿನ್ನ ಸಾಮರ್ಥ್ಯದಿಂದ ಪಡೆದುಕೊಂಡದ್ದೋ? ದೇವರನ್ನ ನೀನು ಪಡೆದುಕೊಂಡದ್ದು ನಿನ್ನ ಸಾಮರ್ಥ್ಯದಿಂದಲೋ? ಅಂದ್ರೆ ಕಿಂ ಸ್ವಸಾಮರ್ಥ್ಯೇನ ನ ಇತ್ಯಾಹ. ಅಲ್ಲ, ಅಮುನ 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 ಅಂದ್ರೆ ಅವನಿಂದಲೇ. ತ್ರಿನುಕ್ತಿ ಬರಿತಾ ನೋಡ್ರಿ. ತ್ರಿನುಕ್ತಿ 3 ಬಾರಿ ಹೇಳಿದ್ದು ಕೇವಲ ಅವನಿಂದ. ಅದಕ್ಕೆ ಭಾಷ್ಯ ತಗೊಳ್ರಿ. ಈಗ ಏನಂತಾರ? ಅವಿನಷ್ಟಂ ಪರಾನಂದ ಕಾಮಂ ವಿಷ್ಣುಂ ಸದಾಹ್ಯಹಂ. ನಿತ್ಯದಲ್ಲಿಯೂ ಜ್ಞಾನ ಆನಂದ ಇಚ್ಛಾ ಸ್ವರೂಪನಾದ ಪರಮಾತ್ಮನನ್ನು ನಾನು ಪ್ರಪದ್ಯೆ ಹೊಂದಿದ್ದೇನೆ. ತತ್ಪ್ರಸಾದೇನ ಕೇವಲಂ ನ ಆತ್ಮಶಕ್ತಿತಃ. ಇದಕ್ ಬೇಕಾಗಿದೆ ನೋಡ್ರಿ ಮಜಾ ಬೇಕಾಗಿದೆ ನಮ್ಗೆ. ಈಗ ಏನ್ ಬೇಕಾಗಿದೆ? ತತ್ಪ್ರಸಾದೇನ, ಕೇವಲ ಭಗವಂತನ ಪ್ರಸಾದದಿಂದ ಹೊಂದಿದ್ದೇನೆ ಹೊರತಾಗಿ ಇದು ನ ಸ್ವಶಕ್ನಾತ್ಮಶಕ್ತಿತಃ, ನನ್ನ ಶಕ್ತಿಯಿಂದ ಅಲ್ಲ. ನನ್ನ ಶಕ್ತಿಯಿಂದ ಅಲ್ಲ ಅಂದ್ರೆ ರಾಯರಂತಾರ, ದೇವರನ್ನ ಪಡೆದುಕೊಳ್ಳುವ ವಿಷಯದಲ್ಲಿ ನನ್ನ ಪ್ರಯತ್ನವೇನೂ ಇಲ್ಲ. ಏನ್ರಿ ಅರ್ಥ ಆಯ್ತಾ? ನನ್ನ ಪ್ರಯತ್ನವೇನೂ ಇಲ್ಲ. ಸ್ವಲ್ಪ ಸೂಕ್ಷ್ಮದ, ಡೆಲಿಕೇಟ್ ಅದ ಇದು. ಅಂದ್ರೆ ಅದ್ ಹೆಂಗಿರ್ತದ್ರಿ, ಈ ಹೂವಿನ ಹಾರ ಇದ್ದಂಗ ಎಳೆದ್ ಬಿಟ್ರೆ ಕಟ್ ಅಂತ ಕಟ್ ಆಗ್ಬಿಟ್ಟಿರ್ತದ, ಬಿಟ್ರೆ ಚಂದ ಕಾಣಿಸ್ತಿರ್ತವ ಹೂವಿನ ಹಾರ. ಹಂಗಿದ್ದಂಗದು ಅಲ್ರಿ. ಮತ್ತ ನಿಮ್ ಶಕ್ತಿ ಇಲ್ಲ ಅಂದ್ರೆ ಅರ್ಥದಕ್ಕೆ ನಮ್ ರಾಯ ಬರೀತಾರ, ನತು ಮತ್ ಪ್ರಯತ್ನೇನ. ಲಕ್ಷ್ಮೀದೇವಿ ಅಂದ್ಲು, ದೇವರನ್ನ ನಾನು ಹೊಂದಲಿಕ್ಕೆ ನನ್ನ ಪ್ರಯತ್ನ ಏನೂ ಇಲ್ಲ, ಅವನ ಪ್ರಸಾದ ಅದ, ಕೇವಲ ಅವನ ಪ್ರಸಾದದ ಅಂತ. ನಾನು ಒಪ್ಪೋದಿಲ್ಲ ಈ ಮಾತನ್ನ. ನಾ ಮಾತು ಒಪ್ಪೋದಿಲ್ಲ. ಏನ್ರಿ ಹಂಗಂದ್ರ? ಅಲ್ರಿ ಆಚಾರ, ಅನಾದಿ ಕಾಲದಿಂದ ನಾವು ಸಾಧನ ಮಾಡ್ಕೋತ್ ಬಂದದ್ದಕ್ಕನ ನಮ್ ಪ್ರಯತ್ನದ ಸಂಧ್ಯಾವಂದನೆ ಮಾಡ್ತೀವಿ, ದೇವ್ರ ಪೂಜಾ ಮಾಡ್ತೀವಿ, ವೃತ ಮಾಡ್ತೀವಿ, ನಿಯಮ ಮಾಡ್ತೀವಿ ಅಂತ ಅನ್ಕೊಂಡೇ ದೇವ್ರನ್ನ ಪಡೆದಿರ್ತೀವಿ. ಪ್ರಯತ್ನ ಇಲ್ಲ ಅಂತಿರ್ಲಿ, ಮತ್ ನೀವು ಸಾಧನ ಇಲ್ಲ ಅಂತಿರ್ಲಿ ನೀವು ಅಂತಂದ್ರೆ ಎಷ್ಟು ಮಜಾ ಅದ ನೋಡ್ರಿ. ಹೌದಿಲ್ಲೋ? ಮತ್ತ ನತು ಮತ್ ಪ್ರಯತ್ನ ಏನ ಅಂದ್ರೆ ಅದಕ್ಕಂತಾರ ರಾಯರಂದ್ ಬಹಳ ಚಂದದ. ರಾಯರ ಮಾತಾಡ್ತ ಆಗ್ಬೇಕು ಅಥವಾ ಶ್ರೀಮದಾಚಾರ್ಯ ಮಾತಾಡ್ತ ಆಗ್ಬೇಕು. ಏನು? ಭಗವಂತನ ಪಡೆಯುವಿಕೆಯಲ್ಲಿ ಪ್ರಮುಖವಾದದ್ದು ನಿನ್ನ ಪ್ರಯತ್ನ ಅಲ್ಲ, ಪ್ರಮುಖವಾದದ್ದು ಅವನ ಇಚ್ಛಾ. ಇಲ್ಲದ ಯಾರ ಸಾಧನೆ ಒಳಗೆ ಪ್ರಮುಖ ಸಾಧನೆ ಹೇಳ್ತಿರ್ತಾರೋ, ಅಪ್ರಮುಖ ಸಾಧನೆಗಳನ್ನ ಹೇಳ್ತಿರ್ತಾರೋ ಯಾರಾದ್ರೂ, ಅದಕ್ಕೆ ಲಕ್ಷ್ಮೀದೇವಿ ಅಂತಾಳ, ಹೌದು ನೀವೆಲ್ಲರೂ ಪ್ರಯತ್ನ ಮಾಡ್ರಿ. ನೀವೆಲ್ಲರೂ ಪ್ರಯತ್ನ ಮಾಡಿದಾಗ ಭಗವಂತನನ್ನ ಪಡೆಯಂಗಿಲ್ಲ ಅಂತಲ್ಲ. ಅಲ್ಲ, ಮತ್ತ ಅವ ಪ್ರಯತ್ನ ಮಾಡ್ತೀವಿ ಪಡಿತೀವಿ ಅಂತಂದ್ರೆ ನೀ ಅಲ್ಲಿಗೆ ತೀಲ. ಮತ್ತ ಅಂದ್ರೆ ಭಗವಂತನ ಪಡೆಯುವಿಕೆಯಲ್ಲಿ ಅವನ ಪ್ರಸಾದದ ಪಾತ್ರ ಮುಖ್ಯವೆನಿಸಿದೆ, ನಿಮ್ಮ ಪ್ರಯತ್ನ ಗೌಣವೆನಿಸಿದೆ. ಸೂಕ್ಷ್ಮದ ಅರ್ಥ ಆಯ್ತಿಲ್ಲ ವಿಷಯ ಏನಂತ ಹೇಳಿದ್ದು? ಬಹಳ ಮಹತ್ವದಿರುತ್ತದೆ.
ಅಂದ್ರೆ ನಾವು ಏನ್ ಸಾಧನ ಮಾಡ್ತಿರ್ತೀವಿ ಭಗವಂತನ ಪಡೆದುಕೊಳ್ಬೇಕು ಅಂತ ಹೇಳಿ, ಈ ಸಾಧನೆಗಳೆಲ್ಲವೂ ಕೂಡ ಭಗವಂತನನ್ನ ಪಡೆದುಕೊಳ್ಳುವ ವಿಷಯದಲ್ಲಿ ಗೌಣ ಪ್ರಯತ್ನ. ಗೌಣವಾದದ್ದು ಪ್ರಧಾನವಾದದ್ದು ಯಾವುದು ಅಂದ್ರೆ ಅವನ ಪ್ರಸಾದ. ಅದು ಯಾವುದು? ಇಚ್ಛಾ. ಪ್ರಸಾದ ಯಾವುದು? ಇಚ್ಛಾ. ಈಗ ಬಂದದ್ ನೋಡ್ರಿ. ಈಗ ಯಾಕ ಇಚ್ಛಾನಂದ ರೂಪ ಅಂತ ಹೇಳಿದ್ರು ಅಂತ ಅರ್ಥ ಆಗ್ತದೆ. ಈಗ ದೇವರನ್ನ ಜ್ಞಾನಾನಂದ ರೂಪ ಅನ್ನದೇ ಜ್ಞಾನಾನಂದ ರೂಪ ಅಂತ ಅನ್ನದೇ ಇಚ್ಛಾನಂದ ರೂಪ ಅಂತ ಯಾಕಂದ್ರು ಅಂದ್ರ, ಲಕ್ಷ್ಮೀದೇವಿ ಅಂತಾಳ, ನಾನು ಭಗವಂತನನ್ನ ಪಡೆದುಕೊಳ್ಳುವುದಕ್ಕೆ ಪ್ರಯತ್ನ ಏನ್ ಮಾಡೋದು? ಅವ ಇಚ್ಛಾ ಮಾಡ್ಬೇಕು. ನಾ ಎಷ್ಟು ಪ್ರಯತ್ನ ಮಾಡಿದ್ರ ಏನಾಗ್ಬೇಕಾಗ್ಯದ? ಹಂಗಾದ್ರೆ ದೇವರನ್ನ ಪಡೆಯುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹದ್ದು ಅವನ ಇಚ್ಛಾ. ಅದಕ್ಕೆ ನಾನು ಅವನನ್ನು ಏನು ಉಪಾಸನೆ ಮಾಡಿದ್ದೀನಿ? ನಿತ್ಯದಲ್ಲೂ ಆನಂದೇಚ್ಛಾರೂಪನಾದವನು ಅಂತ ಉಪಾಸನ ಮಾಡಿದ್ದೇನೆ ಅಂತ ಅದ್ಭುತವಾದ ಮಾತಾಡ್ತಾಳೆ. ಅರಿಷ್ಟಂ ಕೋಶಂ ಪ್ರಪದ್ಯೆ ಅಮುನಾ ಅಮುನಾ ಅಮುನಾ. ಇದೆಲ್ಲ ಕಡೆ ಬರ್ತದೆ. ಇನ್ನ 3 ಕಡೆ ಬರ್ತದೆ. ಇನ್ನ ಅದಕ್ಕ ರಾಯರ ಬರ್ದಾರ ನೋಡ್ರಿ, ತ್ರಿರುಕ್ತಿ ಕೇವಲಂ ತತ್ಪ್ರಸಾದೇನೈವ ನತು ಮತ್ ಪ್ರಯತ್ನೇನೈತಿ ಸೂಚಯಿತು. ನನ್ನ ಪ್ರಯತ್ನ ಅಲ್ಲ, ಅವನ ಪ್ರಸಾದ ಮುಖ್ಯ. ಹೌದು, ಅವ ಇಚ್ಛಾ ಮಾಡ್ಬೇಕ್ರಿ. ಅಂದ್ರ ಹಿಂಗ್ ಮಾಡ್ಬೇಡ, ನಾ ಇಷ್ಟ ಸಾಧನ ಮಾಡೀನಿ ಭೇಟಿ ಆಗ್ತೀಯೋ ಇಲ್ಲೋ ಅಂತ ಕೇಳ್ಬೇಡ. ಹಾ, ಕೆಲವ್ರು ಹಂಗ್ ಕೇಳ್ತಿರ್ತಾರೆ. ಕೆಲವರು ಅಲ್ರಿ ನಾ ಕ್ವಾಲಿಫೈಡ್ ಇದ್ದೀನಿ, ನನಗ್ ನೌಕರಿ ಕೊಡ್ಲಾರ್ದಿನ ಯಾರಿಗೆ ಕೊಡ್ತಾರ? ಮತ್ತೆ ಹಂಗ ಕೆಲವ್ರು ಯಾರೋ ಅಂದ್ರಂತ, ಅಲ್ರಿ ಚರ ನಿಮ್ ಭಾಗವತನ ನಾನು 108 ಸಲ ಕೇಳೀನಿ. ನಿಮ್ ಭಾಗವತ ಅಂದ್ರು ದೇವ್ರ ಭಾಗವತ ಅಲ್ಲ, ಮತ್ತೆ ನಿಮ್ ಭಾಗವತನ 108 ಸಲ ಕೇಳಿದ್ ನಾನು. ಆಮೇಲೆ ದೇವ್ರ ನನಗ್ ಕಾಣಿಸ್ತಾ ಇದ್ದೇನೆ, ಕಾಣಿಸ್ಬೇಕ್ರಿ ಅಂತಂದ್ರ ನಾಯಮಾತ್ಮ ಪ್ರವಚನೇನ ಲಭ್ಯ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾ ನ ಬಹುಧಾ ಶ್ರುತೇನ. ಅದು ಅಲ್ಲ, ನೀ ಎಷ್ಟು ಪ್ರವಚನ ಕೇಳಿದ್ರು, ಎಷ್ಟು ಪಾಠ ಕೇಳಿದ್ರು ಅಷ್ಟೇ ಅರ್ಥ, ಬೇರೆ ಏನಿಲ್ಲ. ಅವ ಇಚ್ಛಾ ಮಾಡ್ಬೇಕಷ್ಟ. ಭಾಷ್ಯವಾಕ್ಯ: ಅವಿನಷ್ಟಂ ಪರಾನಂದ ಕಾಮಂ ವಿಷ್ಣುಂ ಸದಾಖ್ಯಂ ಪ್ರಪದ್ಯೆ ತತ್ಪ್ರಸಾದೇನ ಕೇವಲಂ ನಾತ್ಮಶಕ್ತಿತಃ. ನನ್ನ ಶಕ್ತಿ ಅಲ್ಲ, ಭಗವಂತನ ಇಚ್ಛಾ. ಪ್ರಪದ್ಯೆ ಈಗ ಯಾರ್ಯಾರನ್ನ ಹೊಂದಿದೆಮ್ಮ? ಹಂಗಾರ ಯಾವ ಭಗವದ್ ರೂಪಗಳನ್ನು ಹೊಂದಿದೆ ಹೇಳು ಅಂತ ಪ್ರಶ್ನೆ. ಅದಕ್ಕೆ ಹೇಳು ಅಂತ ಅನ್ಕೊಳ್ಳೆ, ಈಗ ಮೊದಲು ಇಚ್ಛಾನಂದ ಸ್ವರೂಪನಾದ ಪರಮಾತ್ಮನನ್ನು ಹೊಂದಿದ್ದೇನೆ ಅಂತ ಹೇಳಿ ಮುಗಿಸಿ ಮುಂದೆ ಹೇಳಿದ್ದು ಪ್ರಾಣಂ ಪ್ರಪದ್ಯೆ, ಭೂ ಪ್ರಪದ್ಯೆ, ಭುವಃ ಪ್ರಪದ್ಯೆ, ಸ್ವಃ ಪ್ರಪದ್ಯೆ. ಬರ್ಕೊಂಡ್ಬಿಡ್ರಿ. ಪ್ರಾಣ ಅಂತ ಬರ್ಕೊಂಡು ಮುಂದೆ ಜಾಗ ಬಿಟ್ಕೋಬೇಕ. ಹಂಗ ಒಮ್ಮೆ ಉದ್ದಕ್ಕೆ ಬರ್ಕೋಬೇಡ್ರಿ. ಅಂದ್ರೆ ಪ್ರಾಣ ಶಬ್ದದಿಂದ ಯಾರು ಕರೀತಾರ ಅಂತ ಹೇಳ್ಬೇಕಾಗಿದೆ ನಮ್ಗೆ. ಮುಂದ ಪ್ರಾಣ ಈಸಿಕೊಲ್ ಹಾಕೊಂಡ್ ಬಿಟ್ಬಿಡೋದು, ತೆಳಗ ಭೂ ಬರ್ಕೊಂಡು ಈಸಿಕೊಲ್ ಹಾಕೊಂಡು ತೆಳಗ್ ಬಿಡೋದು. ಭುವಃ ಸ್ವಹ, ಬಹಳ ಚಂದದ. ಏನ್ ಬರ್ಕೊಂಡ್ರಿ? ಮಹಾಲಕ್ಷ್ಮೀ ದೇವಿ ಹೇಳಿದ್ಲು, ನನ್ನ ಪ್ರಯತ್ನಕ್ಕಿಂತಲೂ ಭಗವಂತನ ಇಚ್ಛೆಯೇ ಮುಖ್ಯವಾಗಿರುವಂತಹದ್ದು. ಆ ಭಗವಂತನ ಪ್ರಾಪ್ತಿಯಲ್ಲಿ ನನ್ನ ಪ್ರಯತ್ನಕ್ಕಿಂತ ಅವನ ಇಚ್ಛಾ ಪ್ರಯತ್ನ ಆಗಿದೆ. ಅಂಥ ಅವನ ಇಚ್ಛೆಯಿಂದ ನಾನು ಹೊಂದಿದ ಭಗವದ್ ರೂಪಗಳು ಯಾವುದು ಅಂತ ಕೇಳಿದ್ರೆ, ಪ್ರಾಣ, ಭೂಹು, ಭುವಃ, ಸ್ವಹ 4 ಭಗವದ್ ರೂಪಗಳನ್ನು ಹೊಂದಿದ್ದೇನೆ ಅಂತ. ಹೌದು, ಪ್ರಾಣ ಅಂದ್ರೆ ಯಾರು ಅಂತ ಪ್ರಶ್ನೆ. ಪ್ರಾಣ ಅಂದ್ರೆ ಯಾರು ಅಂತ ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರ. ಸದ್ಯಕ್ಕೆ ನಾನು ಬರ್ಸಿರ್ತೇನೆ, ಬರ್ಕೊಳ್ರಿ. ಪ್ರಾಣ ಇಸ್ ಈಕ್ವಲ್ ಟು ವಾಸುದೇವ. ಬರ್ಕೊಂಡ್ಬಿಡ್ರಿ. ಪ್ರಾಣ ಇಸ್ ಈಕ್ವಲ್ ಟು ವಾಸುದೇವ ಬರ್ಕೋಬೇಕಾ? ಇನ್ನ ಎರಡನೇದ್ದು, ಭೂಹು ಇಸ್ ಈಕ್ವಲ್ ಟು ಸಂಕರ್ಷಣ, ಭುವಃ ಇಸ್ ಈಕ್ವಲ್ ಟು ಪ್ರದ್ಯುಮ್ನ, ಸ್ವಹ ಇಸ್ ಈಕ್ವಲ್ ಟು ಅನಿರುದ್ಧ. ಮುಗಿದೋತು. ಪ್ರಾಣ ಶಬ್ದಕ್ಕೆ ವಾಸುದೇವ ಬರ್ಕೊಂಡ ಮೇಲೆ ಸಾಲಾಗಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಬರ್ಕೊಂಡ್ಬಿಡ್ರಿ. ಪ್ರಾಣ ವಾಸುದೇವ, ಭೂಹು ಸಂಕರ್ಷಣ, ಭುವಃ ಪ್ರದ್ಯುಮ್ನ, ಸ್ವಹ ಅನಿರುದ್ಧ. ಹಾಗಾದ್ರೆ ಮಹಾಲಕ್ಷ್ಮಿಯು ಭಗವಂತನನ್ನು ಉಪಾಸನೆ ಮಾಡಿ ಅವನ ಪ್ರಸಾದಕ್ಕೆ ಪಾತ್ರಳಾಗಿ ಅವನ ರೂಪಗಳನ್ನು ಪಡೆದಿದ್ದಾಳೆ. ಪ್ರಾಣನನ್ನ ಪಡೆದ್ಲು, ಭೂಹು ಭುವಃ ಸ್ವಹ ಪಡೆದ್ಲು. ಪ್ರಾಣ ಅಂದ್ರೆ ಯಾರು? ವಾಸುದೇವ. ಭೂಹು ಅಂದ್ರೆ ಸಂಕರ್ಷಣ, ಭುವಃ ಅಂದ್ರೆ ಪ್ರದ್ಯುಮ್ನ, ಸ್ವಹ ಅಂದ್ರೆ ಅನಿರುದ್ಧ ಅಂತ ಆಯ್ತು. ಮಂತ್ರ ನೋಡ್ರಿ ಮುಂದಿಂದು.
ಆಕೆ ಅಂತಾಳ, ಹೌದು ಪ್ರಾಣನನ್ನ ಅಂತ ಅಂದೆಲ್ಲಮ್ಮ, ಪ್ರಾಣ ಅಂದ್ರೆ ಯಾರು ವಿವರಣೆ ಕೊಡು ನೋಡಂತ ಅಂತ ಕೇಳಿದರೆ ಉತ್ತರ ಕೊಡ್ತಾಳೆ. ಅಥ ಯದವೋಚಂ ಪ್ರಾಣಂ ಪ್ರಪದ್ಯ ಇತಿ ಪ್ರಾಣೋ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ತಮೇವ ತತ್ ಪ್ರಾಪ್ಸ್ಯತ. ಎರಡನೇ ಸಾಲು ಓದ್ಲಿಕತ್ತೀನ, 352ನೇ ಪುಟದಾಗ ಎರಡನೇ ಸಾಲು ಓದ್ಲಿಕತ್ತೀನಿ. ಆಕೆ ಅಂದ್ಲು, ಅಥ ನೋಡ್ರಿ ಪಾಠ ವ್ಯತ್ಯಾಸದ. ಸಹ ಯದವೋಚಂ ಅಂತದ ಪಾಠ, ಅದು ತಪ್ಪಾಗ್ಯದಂತ ಅನಿಸ್ತದ. ಅಥ ಯದವೋಚಂ ಅಂತೆ ಇರ್ಬೇಕದು ಪಾಠ. ನಿಮ್ಮಲ್ಲಿ ಅದ ಪಾಠ ಸ ಅದೇನು ಆಗುದೇ ಇಲ್ಲ, ಅಥ ಯದವೋಚಂ ಅಂತೆ ಆಗ್ಬೇಕದು. ಅಥ ಮಾಡ್ರಿ. ಹೌದು ಹೌದು ಹೌದು. ಸಹ ಅನ್ನೋದು ಪಾಠ ಬೇಡ, ಅಥ ಅಂತ ಪಾಠ ಆಗ್ಬೇಕು. ಸರಿ, ಮುಂದೆ ಅಥ ಯದವೋಚಂ. ನಾ ಹೇಳಿದ್ನಲ್ಲ ಪ್ರಾಣಂ ಪ್ರಪದ್ಯ ಇತಿ ಅಂತ, ಪ್ರಾಣನನ್ನ ಹೊಂದಿದೆ ಅಂತ ನಾನೇನ್ ಹೇಳಿದ್ದೆ. ಯಾರಾವ ಪ್ರಾಣ? ಪ್ರಾಣೋ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ. ಯಾರಪ್ಪ ಅವರು? ಪ್ರಾಣಂ ಪ್ರಪದ್ಯ ಅಂತ ಯಾರು ಹೇಳಿದ್ದೀನೋ, ಯದಿದಂ ಕಿಂಚ ಭೂತಂ ಇದಂ ಸರ್ವಂ ಪ್ರಾಣ. ಈ ಭೂತ ಯಾವುದೋ ಅದೇ ಪ್ರಾಣ. ಪ್ರಾಣೋ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ತಮೇವ ತತ್ಪ್ರಾಪ್ಸ್ಯತ. ಭೂತ ಅಂತ ಕರೆಸಿಕೊಂಡದ್ಯಾವುದೋ ಅದೇ ಪ್ರಾಣ, ಪ್ರಾಣ ಅಂತ ಕರೆಸಿಕೊಂಡದ್ಯಾವುದೋ ಅದೇ ಭೂತ. ಅದನ್ನ ನೀವು ಹೊಂದಿರಿ. ನಮಗೆ ಹೇಳಿಕತ್ತಾಳ, ಪ್ರಾಪ್ಸ್ಯತ ನೀವು ಹೊಂದ್ರಿ ಅಂತ ತಿಳ್ಕೊಂಡು. ಅಲ್ಲ ಚಾರ, ಏನ್ ಅರ್ಥ ಆಗ್ಲಿಲ್ಲ ನಮಗ, ಭೂತ ಯಾವುದು ಮತ್ ಬಂತ ಹೊಸದಾಗಿ ಅಂತ ಕೇಳಿದ್ರೆ, ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಪ್ರಾಣಂ ಭಾಷೆ ತಗೊಳ್ರಿ. ಪ್ರಾಣಂ ಸರ್ವ ಪ್ರಣೇತಾರಂ ಪ್ರಪದ್ಯೆ ಕೇಶವಂ ಸದಾ. ಪ್ರಾಣ ಶಬ್ದದಿಂದ ವಾಚ್ಯನಾದವನು ಪರಮಾತ್ಮ, ಅವ ಸರ್ವ ಪ್ರಣೇತಾರ ಎಲ್ಲರಿಗೂ ಪ್ರೇರಕನಾಗಿದ್ದಾನೆ. ಕೇಶವ ಪ್ರಭೂತಂ ಯದಿದಂ ಕಿಂಚ ಪ್ರಾದುರ್ಭಾವಾತ್ಮಕಂ ಹರೇಹೇ ಮತ್ಸ್ಯಾದ್ಯಂ ತತ್ ಪ್ರಾಣ ಏವ ವಿಷ್ಣುರ್ನಾಸ್ತ್ಯತ್ರ ಸಂಶಯಃ ತಸ್ಮಾನ್ ಮತ್ಸ್ಯಾದಿ ರೂಪಂ ತಂ ವಿಷ್ಣುವೇವ ಪ್ರಪದ್ಯತ ಹೇ ಜನಾಃ ಇತ್ಯವೋಚತ ಸಾ ಲಕ್ಷ್ಮೀಃ ಸರ್ವಾಃ ಪ್ರಜಾಃ ಪ್ರತಿಃ ಪ್ರಾಣನಾಮ ವಾಸುದೇವೋ ಮೋಕ್ಷಂ ಸ್ವಾನ್ ಪ್ರಣಯೇದ್ಯತಃ. ಇಷ್ಟು ತನಕ ಈ ಒಂದೇ ಮಂತ್ರದ ಅರ್ಥ. ಅದು ಏನಂತಾರ? ಪ್ರಾಣ ಶಬ್ದಕ್ಕೆ ವಾಸುದೇವ ಅಂತ ಅರ್ಥ. ಆ ವಾಸುದೇವದ ವಿವರಣೆಯನ್ನ ಕೊಡು ಅಂತ ಹೇಳಿದ್ದಕ್ಕೆ ಏನು ಉತ್ತರ ಕೊಟ್ಲು ಮಹಾಲಕ್ಷ್ಮೀ ದೇವಿ ಅಂದ್ರೆ, ಭೂತಂ ಪ್ರಾಣಂ. ಭೂತನೇ ಪ್ರಾಣ. ಭೂತ ಅಂದ್ರೆ ಶ್ರೀಮದಾಚಾರ್ಯ ಅಂದ್ರು ಪ್ರಭೂತ. ಪ್ರಭೂತ ಅಂದ್ರೆ ಯಾವುದು ಅಂತ ಕೇಳಿದ್ರೆ, ಪ್ರಾದುರ್ಭಾವಾತ್ಮಕಂ ಹರೇಹೇ, ಭಗವಂತನ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ರಾಘವ ಕೃಷ್ಣ ಬುದ್ಧ ಕಲ್ಕಿ ಅಂತನ್ನುವ ಭಗವದ್ ರೂಪಗಳೇನಿವೆಯಲ್ಲ, ಈ ಭಗವದ್ ರೂಪಗಳಿಗೇನೆ ಇನ್ನೊಂದು ಹೆಸರು ಭೂತ, ಪ್ರಭೂತ ಅಂತ ಹೆಸರು. ಇವುಗಳು ಬೇರೆಯಲ್ಲ, ವಾಸುದೇವ ಬೇರೆ ಅಲ್ಲ. ವಾಸುದೇವ ಭಿನ್ನರಾಗಿರುವಂಥವರು ಇವರೆಲ್ಲರೂ ಕೂಡ. ಸರಿ ಆಯ್ತಾ? ಏನ್ ಬರ್ಕೊಂಡಿರಿ ನೀವು? ಪ್ರಾಣ ಇಸ್ ಈಕ್ವಲ್ ಟು ವಾಸುದೇವ ಈಸ್ ಈಕ್ವಲ್ ಟು ಮತ್ಸ್ಯಾದಿ ದಶಾವತಾರಗಳು. ಅಂದರೆ ಮಹಾಲಕ್ಷ್ಮಿಯು ಅಭೇದ ಚಿಂತನೆಯನ್ನ ಮಾಡುತ್ತಿದ್ದಾಳೆ. ಅರ್ಥ ಆಯ್ತಾ? ಏನ್ ಅಭೇದ ಚಿಂತನೆ ಮಾಡ್ಲಿಕ್ಕೆ ವಿಚಾರ ಮಾಡ್ಕೊಳ್ರಿ. ಮ್ಯಾನೇಜರ್ ಕೊಟ್ಲಿಕತ್ತೀವಿ. ಪ್ರಾಣಂ ಪ್ರಪದ್ಯೈತಿ ಯದವೋಚಂ ಯದಿದಂ ಕಿಂಚ ಭೂತಂ ಪ್ರಭೂತಂ ಮತ್ಸ್ಯಾದ್ಯವತಾರ ಜಾತಂ ಇದಂ ಸರ್ವಂ ಪ್ರಾಣೋ ವೈ ಪ್ರಾಣಶಬ್ದಿತೋ ವಾಸುದೇವಮೇವ ತತ್ತಸ್ಮಾತ್ ತಮೇವ ಮತ್ಸ್ಯಾದ್ಯವತಾರಾತ್ಮಕಂ ಪ್ರಾಣಮೇವ ಪ್ರಪತ್ಸ್ಯತ. ಆದ್ದರಿಂದ ವಿಷಯ ತಿಳಿತಾ? ಅದಕ್ಕೆ ಅದೇನಾಗ್ಯದ ನೋಡ್ರಿ, ಆ ಭಾಷ್ಯವನ್ನ ನೋಡ್ರಿ, ಗಮನಿಸ್ರಿ. ಪ್ರಭೂತ ಪ್ರಾಣಂ ಸರ್ವ ಪ್ರಣೇತಾರಂ ಪ್ರಪದ್ಯೆ ಕೇಶವಂ ಸದಾ. ಅದು ಪ್ರಾಣ ಸರ್ವ ಪ್ರಣೇತಾರನಾದ ಕೇಶವನ್ನ ಹೊಂದುತ್ತೇನೆ. ಪ್ರಭೂತಂ ಯದಿದಂ ಕಿಂಚ ಪ್ರಾದುರ್ಭಾವಾತ್ಮಕಂ ಹರೇಹೇ. ಹರೇಹೇ ಪ್ರಾದುರ್ಭಾವಾತ್ಮಕಂ, ಭಗವಂತನ ಮತ್ಸ್ಯಕೂರ್ಮಾದಿ ರೂಪಗಳೇನವನೋ, ಮತ್ಸ್ಯಾದ್ಯಂ ಮುಂದದ ಅದೆಲ್ಲವನ್ನೂ ಕೂಡ ವೇದವು ಭೂತ ಪ್ರಭೂತ ಅನ್ನೋ ಶಬ್ದದಿಂದ ಕರೀಲಿಕತ್ತದ. ಅದಕ್ಕ ಆ ಮತ್ಸ್ಯಾದಿ ರೂಪದಿಂದ ಇರುವಂಥವನೇ ಪ್ರಾಣ ವಿಷ್ಣು. ಈ ವಿಷಯದಲ್ಲಿ ಸಂಶಯ ಮಾಡಿಕೊಳ್ಬೇಡ್ರಿ. ಅಂದ್ರೆ ಭಗವಂತನ ವಾಸುದೇವ ರೂಪಕ್ಕೂ ಮತ್ಸ್ಯಕೂರ್ಮಾದಿ ರೂಪಗಳಿಗೂ ಭೇದ ಚಿಂತನೆಯನ್ನ ಮಾಡಬೇಡ್ರಿ. ಮತ್ಸ್ಯಾದ್ಯಂ ತತ್ ಪ್ರಾಣ ಏವ ವಿಷ್ಣುರ್ನಾಸ್ತ್ಯತ್ರ ಸಂಶಯ ತಸ್ಮಾನ್ ಮತ್ಸ್ಯಾದ ರೂಪಂ ತಂ ವಿಷ್ಣುಮೇವ ಪ್ರಪದ್ಯತ. ಆದ್ದರಿಂದ ಮತ್ಸ್ಯಕೂರ್ಮಾದಿ ರೂಪನಾಗಿರುವಂತಹ ವಿಷ್ಣುವನ್ನೇ ಹೊಂದಿರಿ.
ಪೂಜಾ ಮಾಡ್ರಿ ಹೇ ಜನಾಹ ಎಲೆ ಜನರೇ ಅಂತ ಲಕ್ಷ್ಮೀದೇವಿ ನಮಗೆ ಉಪದೇಶ ಮಾಡ್ಲಿಕ್ಕತ್ತಾಳ. ಸಾ ಲಕ್ಷ್ಮೀ ಸರ್ವಾ ಪ್ರಜಾ ಪ್ರತಿ ಎಲ್ಲ ಪ್ರಜೆಗಳನ್ನು ಕುರಿತು ಪ್ರಾಣನಾಮ ವಾಸುದೇವೋ ಮೋಕ್ಷಂ ಸ್ವಾನ್ ಪ್ರಣಯೇದ್ಯತಃ ಪ್ರಾಣನಾಮಕನಾದ ಪರಮಾತ್ಮ ವಾಸುದೇವ ತಮ್ಮವರನ್ನೆಲ್ಲರನ್ನೂ ಕೂಡ ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಸರಿ ಆಯ್ತಾ? ಸರಿ ಆಯ್ತಾ? ಸ್ವಲ್ಪ ಬಿಡ್ರಿ, ಪುಸ್ತಕ ಬಿಡ್ರಿ. ಶಬ್ದ ಶಬ್ದ ಅರ್ಥಗಳು ಗೊತ್ತಾಯ್ತು. ವಿಷಯಗಳ ಲಿಂಕ್ ಗೊತ್ತಾಗಬೇಕೀಗ. ಏನು ವಿಷಯಗಳ ಲಿಂಕ್ ಆಗ್ಬೇಕೀಗ? ಹೌದು, ಪ್ರಾಣ ಅಂದ್ರ ವಾಸುದೇವ ಅಂತ ಹೇಳಿದ್ರಿ. ಆ ವಾಸುದೇವನಿಗೂ ಮತ್ಸ್ಯಕೂರ್ಮಾದಿ ರೂಪಗಳಿಗೂ ಅಭೇದ ಹೇಳಿದ್ರಿ. ಲಕ್ಷ್ಮೀದೇವಿ ಅಂತಾಳ ಮತ್ಸ್ಯಕೂರ್ಮಾದಿ ರೂಪಗಳ ಉಪಾಸನೆಯನ್ನ ಮಾಡ್ರಿ, ಅದರಿಂದ ನೀವು ವಾಸುದೇವನನ್ನ ಹೊಂತೀರಿ ಅಂದ್ರಿ. ವಾಸುದೇವ ಅವ ಏನು ಪ್ರಾಣ, ಯಾಕೆ ಅವನಿಗೆ ಹೆಸರು ಅಂದ್ರ ತನ್ನವರನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನದ್ರಿಂದ ಪ್ರಾಣ ಅಂತ ಕರೆದ್ರಿ. ಪ್ರಾಣ ಅಂದ್ರೆ ಒಯ್ಯೋದು ಅಂತ ಅರ್ಥ. ಮತ್ತ ಇದೆಲ್ಲ ಒಂದಕ್ಕೊಂದೇನ್ ಲಿಂಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಅನ್ನುವುದರಲ್ಲಿ ಪ್ರಾಣನಿಗೆ ಮತ್ಸ್ಯಾದಿ ದಶರೂಪಗಳ ಜೊತೆಗೆ ಅಭೇದವನ್ನ ಹೇಳಿದರೆ ಮುಂದೆ ಸಂಕರ್ಷಣನಿಗೆ ಮತ್ತೊಂದು ಕೆಲಸವನ್ನ ಹೇಳ್ತಾರ, ಪ್ರದ್ಯುಮ್ನಿಗೆ ಮತ್ತೊಂದು, ಅನಿರುದ್ಧನಿಗೆ ಮತ್ತೊಂದು ಹೇಳವರಿದ್ದಾರೆ. ಹಾಗಾದ್ರೆ ಈಗ ಲಕ್ಷ್ಮೀದೇವಿ ತಿಳಿಸಿಕೊಟ್ಟಿರುವ ಅಂಶ ಏನು ಅಂದ್ರೆ, ನಾವುಗಳು ಮತ್ಸ್ಯಾದಿ ರೂಪಗಳೇನಿವೆಯಲ್ಲ, ಈ ಮತ್ಸ್ಯಾದಿ ರೂಪಗಳ ಉಪಾಸನೆಯಿಂದ ನಮಗೇನ್ ಲಾಭ ಇದೆ ಅಂತ ಕೇಳಿದ್ರೆ ಮೋಕ್ಷ ಪ್ರಾಪ್ತಿ ಇದೆ. ಯಾಕಾಯ್ತಿದು? ಇಷ್ಟು ಹೊರಗೆ ಬಂದಿದ್ದಿಲ್ಲ. ಬರೇ ನಾವು ದಶಾವತಾರಗಳನ್ನ ಎದಕ್ಕೆ ಕೇಳಿದ್ವಿ? ಅವತಾರ ಮಾಡಬೇಕು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಇಷ್ಟ ಅಂದಿದ್ವಿ. ಆದ್ರೆ ಈಗ ಲಕ್ಷ್ಮೀದೇವಿ ಹೇಳುವಂತಹ ಮಾತೇನು ಅಂದ್ರೆ, ನೋಡ್ರು, ನಾನು ಯಾವ ಪ್ರಾಣನಾಮಕನಾದ ವಾಸುದೇವನನ್ನ ಹೊಂದಿದ್ದೇನೆ, ಅವನೇ ಏನಾಗಿದ್ದಾನೆ ಅಂದ್ರೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹಾದಿಗಳಾಗಿದ್ದಾನ. ಆ ದಶಾವತಾರದ ಉಪಾಸನೆಯನ್ನ ಮಾಡಿದರೆ ವಾಸುದೇವನ ಕಾರ್ಯವಾದ ಮೋಕ್ಷ ಅಂತ ಅನ್ನುವುದು ದೊರೀತದ. ಅದಕ್ಕೆ ಈಗ ನಾವು ಮನೆಯೊಳಗ ರಾಮದೇವ್ರನ್ನ, ಕೃಷ್ಣದೇವ್ರನ್ನ ಮತ್ತ ಇವ್ರನ್ನ ಇಟ್ಕೊಂಡು ಪೂಜಾ ಮಾಡಿದ್ದರ ಪ್ರಾಪ್ತಿ ಏನು ಅಂತ ಗೊತ್ತಾಯ್ತು. ನರಸಿಂಹದೇವ್ರು, ಕೆಲವರು ನರಸಿಂಹದೇವರು, ಕೆಲವರು ರಾಮದೇವರು, ಕೆಲವರು ಕೃಷ್ಣ, ಅವ್ರವ್ರ ಕುಲದೇವರು, ಅವ್ರು ಇಟ್ಕೊಂಡು ಪೂಜಾ ಮಾಡ್ತೀರಿ. ಅಲ್ರಿ, ಮೋಕ್ಷಪ್ರದನಾದವ ವಾಸುದೇವ, ಮತ್ತೆ ಇವನ್ ಪೂಜಾ ಮಾಡಿದ್ರೆ ಅವಂಗೇನು ಸಂಬಂಧ ಅಂತ ಕೇಳಿದ್ರೆ, ಮೋಕ್ಷಪ್ರದನಾದವನು ವಾಸುದೇವನಾದರೂ ಅವನೇ ಇವನಾದದ್ದರಿಂದ ಮತ್ಸ್ಯಾದಶಾವತಾರಗಳಿದ್ದರಿಂದ ಈ 10 ಮೆಟ್ಟಲುಗಳು, ಮತ್ಸ್ಯಕೂರ್ಮ ವರಾಹಾದಿಗಳ 10 ಮೆಟ್ಟಲುಗಳನ್ನ ಏರಿಕೊಂಡು ವಾಸುದೇವನ ಕಡೆಗೆ ಹೋದ್ರೆ ಹೋಗ್ತೀವಿ ಅಂತ ತಾತ್ಪರ್ಯ. ಅದಕ್ಕೆ ಮಹಾಲಕ್ಷ್ಮಿ ಹೇಳಿದ್ಲು ಏನಂತ ತಿಳಿದುಕೊಂಡು, ತಸ್ಮಾನ್ ಮತ್ಸ್ಯಾದಿ ರೂಪಂ ತಂ ವಿಷ್ಣುಮೇವ ಪ್ರಪದ್ಯತ ಅಂತ ಹೇಳಿದ್ಲು. ಸರಿ ಹೋಯ್ತಾ? ಕಲ್ಪನಾ ಬಂತ ವಿಷಯ ಏನಂತ ಹೇಳಿದ್ದು. ಮುಂದೆ ಹೋಗೋಣಂತಿನ್ನ. ಪ್ರಾಣ ಶಬ್ದಕ್ಕ ಮತ್ಸ್ಯಾದಿ ದಶಾವತಾರಗಳು ಅಂತ ಆಯ್ತು. ಇನ್ನು ಮುಂದ ಭೂಹು ಅಂದ್ರೆ ಯಾರು ಅಂದ್ರೆ ಸಂಕರ್ಷಣ ಅಂತ. ಏನರ್ಥ ಅದಕ್ಕ? ಬಹಳ ಚಂದದ. ಅಥ ಯದವೋಚಂ ಭೂಹು ಪ್ರಪದ್ಯೆ ಇತಿ ಪೃಥಿವೀಂ ಪ್ರಪದ್ಯೆ ಅಂತರಿಕ್ಷಂ ಪ್ರಪದ್ಯೆ ದಿವಂ ಪ್ರಪದ್ಯೆ ಇತಿ ತದವೋಚಂ. ಹೌದು, ನಾನು ಭೂಹು ಅಂದ್ರೆ ಸಂಕರ್ಷಣನ ಹೊಂದಿದ್ದೀನಿ ಅಂತ ಏನಲ್ಲಿಗತ್ತೀನಲ್ಲ, ಆ ಸಂಕರ್ಷಣ ಭೂರ್ನಾಮಕನಾದ ಸಂಕರ್ಷಣ, ಅವನು ಪೃಥಿವಿ, ಅವನು ಅಂತರಿಕ್ಷ, ಅವನು ದ್ಯು ಸ್ವರ್ಗ. ಬರ್ಕೊಂಡಿಟ್ಕೊಳ್ರಿ ಮುಂದ ಸಾಲಾಗೀಗ. ಏನಂತ? ಆಗಲೇ ಪ್ರಾಣ ಇಸಿಕೊಲ್ ಟು ವಾಸುದೇವ ಇಸಿಕೊಲ್ ಟು ಮತ್ಸ್ಯಾದಿಗಳನ್ನು ಹೇಳಿದ್ವಿ. ಈಗ ಭೂಹು ಇಸಿಕೊಲ್ ಟು ಸಂಕರ್ಷಣ ಇಸಿಕೊಲ್ ಟು ಪೃಥಿವಿ, ಅಂತರಿಕ್ಷ ಮತ್ತು ದಿವಹ ಸ್ವರ್ಗ ಅಂತ ಬರ್ಕೊಳ್ರಿ, ಅಥವಾ ದ್ಯುಲೋಕ ಅಂತ ಬರ್ಕೊಳ್ರಿ. ಸರಿ ಆಯ್ತಾ? ಸರಿನಾ? 3 ಬರ್ಕೊಟ್ಟ ಶಬ್ದವನ್ನ ಈಗ ನೋಡ್ರಿ. ಶ್ರೀಮದಾಚಾರ್ಯ ಅಂತ, ಹೌದು, ಸಂಕರ್ಷಣ ರೂಪಿಯಾದ ಪರಮಾತ್ಮನಿಗೆ ಭೂಹು ಅಂತ ಯಾಕೆ ಕರಿಬೇಕು? ಸಂಕರ್ಷ ರೂಪಿಯಾದ ಪರಮಾತ್ಮನಿಗೆ ಭೂಹು ಅಂತ ಯಾಕೆ ಕರಿಬೇಕು? ಹೊಸ ಹೆಸರು. ಪ್ರಾಯಶಃ ಸಂಕರ್ಷಣಿಗೆ ಭೂ ಅಂತ ಕರೆದದ್ದಿಲ್ಲ. ಭಾಷ್ಯ ನೋಡ್ರಿ, ಆಚಾರ್ಯ ಎಂಥ ಅದ್ಭುತವಾದ ಮಾತು ಬರೀತಾರ ಅಂತ ಕೇಳಿದ್ರೆ, ಸಂಕರ್ಷಣಸ್ತು ಭೂರ್ನಾಮ ಭೂಷಯೇತ್ ಜ್ಞಾನತೋ ಯತಃ. ಜ್ಞಾನದಿಂದ ನಮ್ಮನ್ನು ಅಲಂಕರಿಸುತ್ತಾನಾದ್ದರಿಂದ ದೇವರಿಗೆ ಭೂಹು ಅಂತ ಕರಿಬೇಕಂತ. ಭೂಹು ಅಂದ್ರೆ ಏನ್ ಗೊತ್ತಾ? ಅದು ಭೂ ಶಬ್ದಕ್ಕ ಭೂಷಯತಿ ಇತಿ ಭೂಹು ಅಂತ ಬರ್ಕೊಳ್ರಿ, ಶಬ್ದ ಬರ್ಕೊಳ್ರಿ. ಹಿಂಗ ನಿರ್ವಚನ ಹೇಳುವವರು ಜಗದ್ಗುರುಗಳಾದ ಶ್ರೀಮದಾಚಾರ್ಯರು ಮಾತ್ರ, ಉಳಿದವ್ರು ಹೇಳಿಕ್ ಬರುದಿಲ್ಲ. ಭೂಷಯತಿ ಇತಿ ಭೂಹು ಅಂತ ಬರ್ಕೋಬೇಕು. ಭೂಷಯತಿ ಇತಿ ಭೂಹು ಅಂದ್ರೆ ಅಲಂಕಾರಗೊಳಿಸುವುದು.
ಇತಿ ಭೂಹು ಅಂತ. ಅದಕ್ಕೆ ಅರ್ಥ ಏನು? ಅಲಂಕಾರಗೊಳಿಸುತ್ತಾನೆ. ಅಲುರಚರ ಅಲಂಕಾರಗೊಳಿಸುತ್ತಾನೆ. ಎದರಿಂದ ಅಲಂಕಾರಗೊಳಿಸ್ತಾನೆ? ಜ್ಞಾನದಿಂದ ನಮ್ಮನ್ನ ಅಲಂಕೃತಗೊಳಿಸ್ತಾನಂತೆ. ನಮಗ್ ಏನ್ ಕಲ್ಪನಾ ಇಲ್ಲ ಅಂದ್ರೆ ಅಲಂಕಾರ ಅಂತಂದ್ರ ಕುಂಕುಮ ಹಚ್ಕೊಳ್ಳೋದು, ಪೌಡರ್ ಹಚ್ಕೊಳ್ಳೋದು, ಸ್ನೋ ಹಚ್ಕೊಳ್ಳೋದು, ಇತ್ಯಾದಿ ಇತ್ಯಾದಿ, ಅಥವಾ ವಸ್ತ್ರಗಳನ್ನ ಹಚ್ಕೊಳ್ಳೋದು, ಇವುಗಳನ್ನ ನಾವೇನ್ ತಿಳ್ಕೊಂಡಿದ್ದೇವೆ ಅಂದ್ರೆ ಅಲಂಕಾರ ಅಂತ ತಿಳ್ಕೊಂಡಿದ್ದೇವೆ. ಹೌದಾ? ಏನ್ರಿ ಗೊತ್ತಾಯ್ತೇನ್ರಿ ಏನ್ ತಿಳ್ಕೊಂಡಿವಿ ಅಂತ ಹೇಳಿ? ನಾವು ಏನು ಅಂದ್ರೆ ಜ್ಞಾನ ಅಂತನ್ನುವುದು ನಮಗೊಂದು ಅಲಂಕಾರ ಅಂತ ಗೊತ್ತಿಲ್ಲ. ನಾವು ಬಂಗಾರದಿಂದ ಮಾಡಿದ ಆಭರಣಗಳು ಮಾತ್ರ ಅಲಂಕಾರ, ವಸ್ತ್ರ ಅಲಂಕಾರ, ಕೇಶಾಲಂಕಾರಗಳು ಅಲಂಕಾರಗಳು ಅಂತ ತಿಳ್ಕೊಂಡಿದ್ದೇವೆ. ಪರಮಾತ್ಮ ನಿಜವಾಗಿಯೂ ಕೂಡ ನಮಗೇನ್ ಅಲಂಕಾರ ಮಾಡ್ತಾನೆ ಅಂದ್ರ ಸಾತ್ವಿಕ ವರ್ಗ ಚೇತನ ಮೋಕ್ಷ ಯೋಗ್ಯವಾದದ್ದಕ್ಕೆ ಜ್ಞಾನೇನ ಭೂಷಯತಿ ಇತಿ ಭೂಹು. ಜ್ಞಾನದಿಂದ ನಮಗೆ ಅಲಂಕಾರ ಮಾಡಿಸ್ತಾನಂತೆ. ಅದಕ್ಕ ಒಬ್ಬ ಸುಭಾಷಿತಕಾರ, ಒಬ್ಬ ಜ್ಞಾನಿ ಕವಿ, ಅವ ಒಂದು ಶ್ಲೋಕ ಮಾಡಿದ್ದಾರೆ. ಏನಂತ ಕರೀತಾನ ಅಂತ ಕೇಳಿದ್ರೆ, ವಿದ್ಯಾನಾಮ ನರಸ್ಯ ರೂಪಮಧಿಕಂ. ವಿದ್ಯಾ ಅಂತದ ಅಲ್ಲ, ಅದು ಮನುಷ್ಯನ ಮತ್ತೊಂದು ರೂಪ, ಅದು ಬ್ಯೂಟಿಫುಲ್ ಆದ ರೂಪ. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ಮುಚ್ಚಿಟ್ಟ ಸಂಪತ್ತು ಅಂತೆ ವಿದ್ಯಾ ಅಂತ ಅನ್ನೋದು. ಈಗ ನಾವು ಬ್ಯಾಂಕ್ ಒಳಗೆ ದುಡ್ಡು ಡಿಪಾಸಿಟ್ ಮಾಡಿ ಇಟ್ಟಿರ್ತೀವಿ, ಇರ್ಲಿ 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 ಅಂತ ತಿಳ್ಕೊಂಡು ಹೇಳಿ, ಯಾವಾಗ ಉಪಯೋಗ ಬೀಳ್ತದ ಅಂತ ಹೇಳಿ. ವಿದ್ಯಾ ಅಂತನ್ನೋದು ಡಿಪಾಸಿಟ್ ಆದ ಧನ, ಅದು ನಮ್ಮೊಳಗೆ ಇರ್ತದ, ಸದಾ ತಗೊಂಡು ಅಡ್ಡಾಡ್ತಿರ್ತೀವಿ ನಾವು. ನಮ್ ದುಡ್ಡು ಯಾವಾಗ್ಲೂ ಇಲ್ಲ ಅಲ್ಲೇ ಇರ್ತದೆ. ವಿದ್ಯಾ ಭೋಗಕರಿ ಯಶಸ್ಸು ಖಕರಿ ವಿದ್ಯಾ ಗುರು ನಾಂ ಗುರು. ವಿದ್ಯಾ ಭೋಗವನ್ನ ಕೊಡ್ತದ, ಯಶಸ್ಸನ್ನ ಕೊಡ್ತದ. ವಿದ್ಯೆ ಗುರುಗಳಿಗೆ ಗುರುವಾಗಿರುವಂತಹದ್ದು. ವಿದ್ಯಾ ಬಂಧು ಜನಃ ವಿದೇಶ ಗಮನೆ. ವಿದೇಶಕ್ಕೆ ಹೋಗಿದ್ರಿ, ಬೇರೆ ಬೇರೆ ದೇಶಕ್ಕೆ ಹೋಗಿದ್ರಿ, ಅಲ್ಲಿ ಏನ್ ಮಾಡ್ತದ? ನಮಗ್ ಸಹಾಯ ಮಾಡ್ತದ ವಿದ್ಯಾ. ವಿದ್ಯಾ ಪರಂ ದೈವತಂ. ವಿದ್ಯಾ ಎಂಬುದು ದೊಡ್ಡ ದೈವ ನಮಗೆ. ವಿದ್ಯಾ ರಾಜಸು ಪೂಜ್ಯತೆ ನಹಿ ಧನಂ ವಿದ್ಯಾ ವಿಹೀನ ಪಶುಹು. ವಿದ್ಯೆ ಇಲ್ಲದೆ ಇದ್ದವನು ಹದ್ದಿಗಿಂತ ಕಡಿ ಅಂತ ಯಾರೋ ಕನ್ನಡದಾಗ ಬರೆದ್ರೆ ಆಮೇಲೆ ಅದನ್ನ. ಗೊತ್ತಾಯ್ತಾ? ವಿದ್ಯಾನಾಮ ನರಸ್ಯ ರೂಪಂ ಅಧಿಕಂ. ವಿದ್ಯೆ ಎನ್ನುವುದು ಮನುಷ್ಯನಿಗೆ ಮತ್ತೊಂದು ರೂಪ ಇದ್ದಂತೆ. ಏನಾಶ್ಚರ್ಯ, ಏನಾಶ್ಚರ್ಯ. ಅದಕ್ಕ ಇದು ಸುಭಾಷಿತಕಾರ ಹೇಳಿದ್ದಿದ್ರೆ, ಮತ್ತ ನಮ್ಮ ಆಚಾರ್ಯರು ಭೂಹು ಅನ್ನೋ ಶಬ್ದಕ್ಕೆ ಸಂಕರ್ಷಣ ಅಂತ ಅನ್ನೋದು ಪರಮಾತ್ಮನಿಗೆ ಹೇಳ್ತೀರಿ. ಹೆಂಗ್ ಹೇಳಿದ್ರಿ ಅಂದ್ರೆ, ಆಚಾರ ಅಂತಾರ, ಸಂಕರ್ಷಣಸ್ತು ಭೂರ್ನಾಮ ಭೂಷಯೇ ಜ್ಞಾನತೋ ಯತಃ. ಜ್ಞಾನದಿಂದ ನಮ್ಮನ್ನ ಚಂದ ಅಲಂಕಾರಗೊಳಿಸ್ತಾನಂತ ಪರಮಾತ್ಮ. ಆದ್ರಿಂದ ಅವನಿಗೆ ಭೂಹು ಭೂಹು ಅಂತ ಕರಿಬೇಕು. ಸರಿ. ಇನ್ನ ಪೃಥಿವಿ ಅವನಿಗೆ ಹೆಸರು, ಅಂತರಿಕ್ಷ ಅವನಿಗೆ ಹೆಸರು, ದಿವಹ ಅಂತ ಅವನಿಗೆ ಹೆಸರು. 3 ಹೆಸರುಗಳು ಯಾಕ ಅಂತ ಮುಂದೆ ಓದ್ಬೋಣಂತ. ಹಾ, ಸ ಪೃಥ್ವ್ಯಾಂ ಪೃಥಿವೀ ನಾಮ ಸ್ವಾತ್ಮಾನಂ ಪ್ರಥಯೇದ್ಯತಃ. ಪರಮಾತ್ಮನಿಗೆ, ಅದರಲ್ಲೂ ವಿಶೇಷವಾಗಿ ಸಂಕರ್ಷಣ ರೂಪಿಯಾದ ಪರಮಾತ್ಮನಿಗೆ ಏನ್ ಹೆಸರು? ಪೃಥಿವಿ ಅಂತ ಹೆಸರು. ಯಾಕ ಪೃಥಿವಿ ಅಂತ ಹೆಸರು ಸಂಕರ್ಷಣ ರೂಪಿಯಾದ ಪರಮಾತ್ಮನಿಗೆ ಅಂದ್ರೆ, ಸ್ವಾತ್ಮಾನಂ ತನ್ನನ್ನು, ಪ್ರಥಯೇತ ಪ್ರಸಿದ್ಧಿಗೊಳಿಸುತ್ತಾನಾದ್ದರಿಂದ ಪೃಥಿವಿ. ಅಂದ್ರ ಪ್ರಥಯೇತ್ ಇತಿ ಪೃಥಿವಿ ಅಂತ ವಿವರಣೆ ಬರ್ಕೋಬೇಕು. ಪ್ರಥಯೇತ್ ಇತಿ ಪೃಥಿವಿ, ಪ್ರಥಯೇತ್ ಇತಿ ಪೃಥಿವಿ. ತನ್ನನ್ನು ತಾನು ಪ್ರಸಿದ್ಧಿಗೊಳಿಸುತ್ತಾನೆ, ಆದ್ದರಿಂದ ಪೃಥಿವಿ. ಗಣಪತಿನ ಮಾಡದಾಗ ಕೂಡಿಸ್ದಂಗ. ಅದಕ್ಕ ಸಪೃಥ್ವ್ಯಾಂ ಪೃಥ್ವಿ ನಾಮ ಸ್ವಾತ್ಮತಃ. ಅಲ್ರಿ, ಈ ತನ್ನನ್ನು ತಾನು ಪ್ರಸಿದ್ಧಿಗೊಳಿಸ್ಕೋತ ನಮ್ಮ ವಾಕ್ಯ ಕೂಡ್ತಾ ಇರುವಂತ ನಮ್ದು ಮಾಡೇಕರ ಆಚಾರ ಪ್ರಶ್ನೆ. ಅದಕ್ಕೆ ನಾ ಹೇಳಿದೆ, ಅಷ್ಟು ದೊಡ್ಡ ಗಣಪತಿಯಿಂದ ಮಾಡಿದಾಗ ಕೂಡಿಸಿರ್ತೇವೆ ಅಂತ ಈ ವಾಕ್ಯ ಕೂಡಿಸ್ಲಿಕ್ಕೆ ಬರಲಿ ಅಂತ ಕೇಳಿದ್ರೆ ಬರ್ತದೆ. ಅಂದ್ರೆ ಮಹಾಭಾರತ, ರಾಮಾಯಣ, ಭಾಗವತ ಮೊದಲಾದವುಗಳ ಮೂಲಕ ತನ್ನನ್ನು ತಾನು ಪ್ರಸಿದ್ಧಿಗೆ ತರ್ತಾನ. ಅದಕ್ಕೆ ಅವ ದೇವರು ಪೃಥಿವಿ ಅಂತ ಹೆಸರು. ಈಗ ಇಲ್ಲಾಂದ್ರೆ ಯಾರು ಹೇಳ್ಬೇಕು ಅವನ ಬಗ್ಗೆ? ಹಾ, ಮತ್ತ ಇಲ್ಲ ಹೆಂಗ್ ಗೊತ್ತಾವ? ಈಗ ನನಗ್ ಹಸಿವೆ ಆಗಿದೆ ಅಂತ ಬಂದು ಹೇಳ್ಬೇಕೇನು? ಯಾರು ಹೇಳ್ಬೇಕು? ಮತ್ತ ಹಂಗ ದೇವ್ರು ಮತ್ತೆ ಹೇಳ್ಕೊಬೇಕವ, ತಾನೇ ಹೇಳ್ಬೇಕು ಮತ್ತವ. ಹೌದು, ಯಾವಾಗ ಅಂದ್ರ ಸೇಲ್ ಆಗದೆ ಇದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾಗ್ತದೆ. ಅವ ಪ್ರಸಂಗ ಇಲ್ಲಲ್ಲ ಸೇಲ್ ಆಗೋದು, ಮುಗಿದು ಹೋಗ್ತಾವ ಅವನ ಕೆಲಸ. ಸೇಲ್ ಆಗ್ಬೇಕು ಅಂತೇನಿಲ್ಲ, ಏನಿಲ್ಲ. ಅದರಿಂದ ಸ್ವಾತ್ಮಾನಂ ಪ್ರಥಯೇದ್ಯತಃ. ಗೊತ್ತಾಯ್ತಿಲ್ಲ ಈಗ? ಅಂದ್ರೆ ಬ್ರಹ್ಮಸೂತ್ರಗಳ ಮೂಲಕ, ವೇದಗಳ ಮೂಲಕ, ಮಹಾಭಾರತ ಮೂಲಕ ತನ್ನನ್ನು ತಾನು ಪ್ರಸಿದ್ಧಿಗೊಳಿಸ್ತಾದ್ರಿಂದ ದೇವರಿಗೆ ಪೃಥಿವಿ ಅಂತ ಹೆಸರು. ಅಂತರಿಕ್ಷ ಅಂತ ಹೆಸರದ.
ಅಂತರಿಕ್ಷ ಅಂತಂದ್ರೆ ಏನು? ಒಳಗಡೆಗೆ ಇದ್ದು ನೋಡ್ತಾನ ಅಂತ ಒಂದರ್ಥ. ಅಂತಹ ಈಕ್ಷತೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಬರ್ಕೊಂಡಿಟ್ಕೊಡ್ರಿ. ಅಂತರಿಕ್ಷೇ ಅಂತರಾಕ್ಷೋ ಯತಃ ಸಾಧ್ವಂತರಿಕ್ಷತೆ, ಅಂತಹ ಈಕ್ಷತೆ, ಒಳಗಡೆಗೆ ಇದ್ದು ನೋಡ್ತಾನೆ. ಇನ್ನ ದಿವಿ ದ್ಯುನಾಮಾಸ ವಿಭು ಸರ್ವಕ್ರೀಡಾ ಕರತ್ವತಃ. ದಿವಿ ಅಂದ್ರೆ ಸ್ವರ್ಗದಲ್ಲಿ, ದ್ಯು ಎಲ್ಲಿದ್ದಾನೆ? ಯಾಕ? ದಿವು ಕ್ರೀಡಾಯಾಮಂತ, ಕ್ರೀಡಾಕರನಾದದ್ದರಿಂದ ಅಲ್ಲಿದ್ದಾನ ಅಂತ ಬರ್ಕೊಳ್ರಿ. ಅಂದ್ರ ಭೂಹು ಎನ್ನುವ ವ್ಯಾಹೃತಿಯಿಂದ ಜ್ಞಾನದಿಂದ ಅಲಂಕಾರಗೊಳಿಸುತ್ತಾನದರಿಂದ ದೇವರು ಭೂಹು. ಪೃಥ್ವಿ ಅಂದ್ರೆ ತನ್ನನ್ನು ತಾನು ಪ್ರಸಿದ್ಧಿಗೊಳಿಸಿಕೊಳ್ತಾನದರಿಂದ ಪೃಥ್ವಿ. ಅಂತಹ ಒಳಗಿದ್ದು ನೋಡ್ತಾನದ್ರಿಂದ ಅಂತರಿಕ್ಷ. ದ್ಯು ಅಂದ್ರೆ ಕ್ರೀಡೆ, ಕ್ರೀಡೆಯನ್ನು ಮಾಡ್ತಾನದ್ರಿಂದ ದ್ಯು ಅಥವಾ ದಿವಾಹ ಅಂತ ಕರೀತಾರ. ಸರಿ, ಮುಗೀತು. ಇನ್ನ ಮುಂದಿನ ನೋಡಂತೇನೆ. ಮುಂದಿನ ಮಂತ್ರ ಏನು ಅಂತ ಓದಿ ನಿಲ್ಲಿಸ್ತೇನೆ, ಮುಂದೆ ನೋಡ್ಕೊಳ್ರಿ, ಎಲ್ಲ ಮಂತ್ರ ನೋಡ್ಕೊಳ್ರಿ. ಅಥ ಯದವೋಚಂ ಭುವಃ ಪ್ರಪದ್ಯ ಇತಿ, ಇಲ್ಲ ನಾನು ಪ್ರದ್ಯುಮ್ನನ್ನ ಹೊಂದಿದ್ದೇನೆ ಅಂತೇನು ಹೇಳಿದ್ದೀನಲ್ಲ. ಭುವಃ ಪ್ರಪದ್ಯ ಇತಿ ಅಗ್ನಿಂ ಪ್ರಪದ್ಯೆ ವಾಯುಂ ಪ್ರಪದ್ಯೆ ಆದಿತ್ಯಂ ಪ್ರಪದ್ಯೆ ಇತ್ತೇತ ತದವೋಚಂ. ಭುವಃ ಅಂದ್ರೆ ಪ್ರದ್ಯುಮ್ನ. ಆ ಪ್ರದ್ಯುಮ್ನನಿಗೆ ಮುಂದೆ 3 ಹೆಸರುಗಳು. ಏನು? ಅಗ್ನಿ, ವಾಯು, ಆದಿತ್ಯ. ಬರ್ಕೊಳ್ರಿ. ಪ್ರದ್ಯುಮ್ನನಿಗೆ ಅಗ್ನಿ, ವಾಯು, ಆದಿತ್ಯ ಎಂದು 3 ಹೆಸರುಗಳು. ಸಾಲ ಬರ್ಕೊಂಡ್ಬಿಡ್ರಿ. ಅಗ್ನಿವಾಯು ಆದಿತ್ಯನನ್ನ ಹೊಂದುತ್ತೇನೆ ಅಂತ. ಇದರಲ್ಲಿ ಈಗ ಭುವಃ ಅನ್ನುವ ನಾಮವನ್ನು ಪ್ರದ್ಯುಮ್ನಲ್ಲಿ ಹೊಂದಿಸಬೇಕು, ಹಾಗೂ ಅಗ್ನಿ, ಆದಿತ್ಯ, ವಾಯು ಎಂಬ ನಾಮಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡಬೇಕು. ಇಷ್ಟು ವಿಷಯ ಸರಿನಾ? 2ನೇ ರೂಪ ಗೊತ್ತಾಯಿತು. 3ನೇದ್ದು ಸ್ವಹ ಅಂತನ್ನುವುದಕ್ಕೆ ಅನಿರುದ್ಧ ಇದ್ದಾನೆ. ಅಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಬರ್ಕೊಂಡ್ಬಿಡ್ರಿ. ಮುಗಿದೋತು. ಒಂದು ಸೆಟ್ ಮುಗೀತಲ್ಲಿ ಕೆಲಸ. ಓಕೆನಾ? ಬರ್ಕೊಂಡ್ರೆ ಎಲ್ಲರೂ? ಇವುಗಳನ್ನ ನಾನು ಹೊಂದಿದೆ ಅಂತದ ಭಾಷ್ಯದಲ್ಲಿ ವಿವರಣೆಯನ್ನು ಕೊಡ್ತಾರೆ. ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.